ಕರ್ನಾಟಕ ರಾಜ್ಯದ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಯಲಹಂಕದ ಸ್ವಾತಿ ವೈಭವ್ ಹೋಟೆಲ್ನಲ್ಲಿ ನಡೆಯಿತು. ನಾವು ಈ ಒಂದು ಪದಗ್ರಹಣವನ್ನು ಮಾಡ್ತಾ ಇದ್ದೀವಿ. ಆ ಜವಾಬ್ದಾರಿ ಏನಿರ್ತದೆ, ಆ ಜವಾಬ್ದಾರಿಗೆ ಗೌರವ ತರೋ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಯಾಕಂದರೆ ಅದು ಅಧಿಕಾರ ಅನ್ಕೊಳಕ್ಕೆ ಹೋಗಬಾರ್ದು. ಈಗ ನಾನು ಶಾಸಕ ಆಗಿದ್ದೀನಿ, ಇದು ನನ್ನ ಅಧಿಕಾರ ಅಲ್ಲ, ಜನ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಅರ್ಥಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಮತ್ತು ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ಅಧಿಕಾರನೂ ಸಿಗೋದಿಲ್ಲ. ಕೆಲವ್ರು ಮಾತ್ರ ಭಗವಂತ ಅವಕಾಶ ಕೊಡ್ತಾನೆ. ಆ ಕೊಟ್ಟಂಥವ್ರನ್ನ ಆ ಕಡಿಮೆ ಅವಧಿ ಇರ್ತದೋ ಜಾಸ್ತಿ ಇರ್ತದೋ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ನಮ್ಮ ಹೆಸರು ಶಾಶ್ವತವಾಗಿ ನಾವು ಜವಾಬ್ದಾರಿಯನ್ನು ತಗೊಂಡು ಆದಮೇಲೆ ಏನು ಕೆಲಸ ಮಾಡಿದ್ವಿ ಅನ್ನೋದನ್ನು ಆ ಕಾರ್ಯಕಾರಿ ಸಮಿತಿಯವರು ಇರ್ಬೋದು, ಉಡುಕಿಯವರು ಅವೆಲ್ಲ ಏನಿರ್ತೀರಿ ತಾವು ನೆನ್ಕೊಳ್ಳೋ ರೀತಿಯಲ್ಲಿ ಇರಬೇಕಾಗ್ತದೆ. ಯಾಕಪ್ಪ ಮಾಡಿದ್ವಿ, ಇವನ್ನ ಯಾವಾಗ ಟೈಮ್ ಬರ್ತದೆ ಇವನು ಸೋಲಿಸ್ಬೇಕು, ನೆಕ್ಸ್ಟ್ ಇವನು ಕಳಿಸ್ಬೇಕು ಅನ್ನೋ ಥರ ಆಗಬಾರ್ದು. ಇದು ಆಗಬಾರ್ದು. ಇವತ್ತು ಜಾನಕಿಯವರು ವಿಸ್ಮಯ ಮಾಧ್ಯಮದ ಮುಖಾಂತರ ಅವರು ಒಬ್ಬ ಹೆಣ್ಣು ಮಗಳಾಗಿ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ಬಂದವ್ರೆ. ಮತ್ತು ಅನೇಕ ಹಿರಿಯರು, ನಮ್ಮ ಸಂತೋಷ್ ಶೆಟ್ಟಿ, ನಾಗಭೂಷಣ್ಣು ಎಲ್ಲ ನಮ್ಗೆ ಬಹಳಷ್ಟು ಜನ ಪರಿಚಯ ಇರ್ತಕ್ಕಂತಾರೆ. ಸೊ ಅವರೆಲ್ಲ ಕೂಡ ತಮ್ಮ ಕುರಿತು ಮಾತಾಡ್ತಾರೆ. ಸೊ ಮುಂದೆ ನಮ್ಮ ಸಹಕಾರ ಏನು ಬೇಕೋ ಖಂಡಿತವಾಗಿ ಕೂಡ ನಾನು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ, ನಿಮಗೆಲ್ಲ ಕೂಡ ಜವಾಬ್ದಾರಿಯನ್ನು ಜ್ಞಾಪಕ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಉಳಿಕೆ ವೇದಿಕೆ ಮೇಲೆ ಸಾಕಷ್ಟು ಹಿರಿಯರೋದ್ರಿಂದ ಅವರೆಲ್ಲ ಕೂಡ ತಮ್ಮನ್ನು ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್. ಯಲಹಂಕ ಶಾಸಕರು ಎಸ್ಆರ್ ವಿಶ್ವನಾಥ್ ಅವರು, ರೈತ ಸಂಘದ ಅಧ್ಯಕ್ಷರು ನಾಗಭೂಷಣ್ ರೆಡ್ಡಿ ಅವರು, ಸಮಾಜ ಸೇವಕರು ಸಂತೋಷ್ ಕುಮಾರ್ ಅವರು, ಮಾಜಿ ಎಸ್ಪಿ ಎನ್ ಕೃಷ್ಣಪ್ಪ ಅವರು, ನಿವೃತ್ತ ಡಿಸಿಪಿ ಬಸವರಾಜ್ ಮಾಲಗತ್ತಿ ಅವರು, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ನಾಗಿನಹಳ್ಳಿ ಕೃಷ್ಣಮೂರ್ತಿ ಅವರು, ಐಜೆಯು ಸೆಕ್ರೆಟರಿ ನರೇಂದರ್ ರೆಡ್ಡಿ ಅವರು, ತಮಿಳುನಾಡು ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರು ಸುಭಾಷ್ ಅವರು, ಕರ್ನಾಟಕ ರಾಜ್ಯದ ಪತ್ರಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಭಾಸ್ಕರ್ ರೆಡ್ಡಿ ಅವರು, ನಿರ್ಮಾಪಕ ನಿರ್ದೇಶಕ ಹಾಗೂ ಕನ್ನಡ ಚಲನಚಿತ್ರ ನಟ ಲಕ್ಷ್ಮೀ ಶಂಕರ್, ಕನ್ನಡ ಚಲನಚಿತ್ರ ನಿರ್ದೇಶಕರು ಪ್ರವೀಣ್ ಕುಮಾರ್, ವಿಕಾಸ್ ಟ್ರಸ್ಟ್ ನಿರ್ದೇಶಕರು ರಾಜಯ್ಯ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಪೊಲೀಸರು ಮತ್ತೆ ಪತ್ರಕರ್ತರು ನಮ್ಮ ಮನುಷ್ಯನಿಗೆ ಹೆಂಗೆ 2 ಕಣ್ಣು ಹಂಗೆ ಈ ಇಬ್ಬರು ಅಂತ ಅವರು ಆ ಅರ್ಥದಲ್ಲಿ ಹೇಳಿದ್ರು. ಸಮಾಜಕ್ಕೆ ನೇರವಾಗಿ ಸಹಾಯ ಆಗುವುದು ನಿಮ್ಮಿಂದ ಮತ್ತೆ ಈ ಪುಣ್ಯಾತ್ಮರಿಂದ ಅಲ್ವಾ? ಹಂಗೆ ನಮಗೆ ನ್ಯಾಯ ಸಿಗ್ಬೇಕಂದ್ರೆ ನಮ್ಗೆ ಬೇರೆ ಬೇರೆ ಯಾವ್ಯಾವ ಬೇಕಿಲ್ಲ. ಸಾಧ್ಯವಾದಷ್ಟು ಸಮಾಜ ಚಿಂತಕರು ತಾವಿಬ್ಬರು 2 ಕಣ್ಣುಗಳಿದ್ದಂಗೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ನಮ್ಮ ಸಾರ್ವಜನಿಕರ, ರೈತರ ಎಲ್ಲ ಒಂದು ಅನುಕೂಲ ಆಗುತ್ತೆ ಅಂತ 2 ಮಾತುಗಳನ್ನು ಮಾತಾಡಿ. ಪತ್ರಿಕೋದ್ಯಮ, ಈ ಪತ್ರಕರ್ತರು ಇದು ಒಂದು ಬಹಳ ಟಫ್ ಕೆಲಸ. ಈಗ ನಾನು ಸುಮಾರು 15 ವರ್ಷದಿಂದ ಸರ್ಕಾರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಪತ್ರಕರ್ತನ ನೋಡ್ತಾ ಇದ್ದೀನಿ. ಅವರ ಕಷ್ಟ, ಅವರ ಸುಖ, ಅವರ ಜೀವನ ಹೇಗಿರುತ್ತೆ ಅನ್ನೋದು ಭಾಳ ಹತ್ತಿರದಿಂದ ಬಂದೆ. ಇವತ್ತು ಸುಮಾರು ವಿಷಯಗಳನ್ನು ಹೇಳಿ ಪತ್ರಕರ್ತರಿಗೆ ಸವಲತ್ತುಗಳು ಬಹಳ ಮುಖ್ಯ. ಇವತ್ತು ಅತಿ ಮುಖ್ಯವಾಗಿ ನಿಮಗೆಲ್ಲರಿಗೂ ಬೇಕಾದರೂ ಬ್ಯಾಕಪ್ ಸವಲತ್ತುಗಳು. ಈ ಸವಲತ್ತುಗಳು ನಿಮಗೆಲ್ಲರೂ ಸರ್ಕಾರದಿಂದ ಅತಿ ಬೇಗ ಶೀಘ್ರ ಸಿಗಲಿ. ನಿಮ್ಮ ಏನು ಬೇಡಿಕೆಗಳಿರೋ ಸರ್ಕಾರದಿಂದ ಅದಕ್ಕೂ ಕೂಡ ನಾನು ನಮ್ಮ ಕೈಲಾದಷ್ಟು ನಾನು ನಿಮ್ಮ ಅಧ್ಯಕ್ಷರಿಗೆ ಮತ್ತು ಆಂಜಿಯವರಿಗೆ ನಾನು ಕೈಲಾದಷ್ಟು ಏನು ಹೆಲ್ಪ್ ಮಾಡೋಕ್ಕಂತ ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಪತ್ರಿಕೋದ್ಯಮದಲ್ಲಿ ಎಷ್ಟು ಸವಾಲುಗಳಿವೆ, ಯಾವ ರೀತಿ ಕಷ್ಟಗಳನ್ನು ಅನುಭವಿಸಬೇಕು, ಮತ್ತು ಎಷ್ಟೇ ಕಷ್ಟವಾದರೂ ಸಹ ಪತ್ರಕರ್ತರು ಅವರ ಕೆಲಸಗಳನ್ನ ನಿರ್ವಹಿಸಬೇಕು, ದಿನನಿತ್ಯದ ಕೆಲಸಗಳನ್ನ ಅನ್ನೋಂಥದ್ದು ಭಾಳ ಚೆನ್ನಾಗಿ ಹೇಳಿದ್ರು. ಮತ್ತು ಈಗ ತಾನೇ ಮಾತನಾಡಿದ ನಮ್ಮ ಇನ್ನೊಬ್ಬರು ಮಿತ್ರರು ಈ ಸವಾಲುಗಳೇನಿದೆ ಮತ್ತು ಏನೋ ಒಂದು
ಸರ್ಕಾರಗಳಿಂದ ಆಗಬೇಕಾದಂಥ ಪತ್ರಕರ್ತರಿಗೆ ಆಗಬೇಕಾದಂಥ ಒಂದು ಕಷ್ಟಗಳನ್ನ ಪರಿಹಾರ ಮಾಡುವಂಥದ್ದು ಇರ್ಬೋದು, ಅಥವಾ ಅವರ ರಕ್ಷಣೆಗೆ ನಿಂತ್ಕೊಳ್ಳುವಂಥ ಒಂದು ಆಕ್ಟ್ ಬರಬೇಕು ಅನ್ನುವಂಥ ವಿಚಾರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ಆಗಬೇಕು ಅಂತಂದ್ರೆ ನಿಜವಾಗಲೂ ಈ ಒಂದು ಯೂನಿಯನ್ ಏನಿದೆ ಅಥವಾ ಆಲ್ ಇಂಡಿಯಾ ಲೆವೆಲ್ ಯೂನಿಯನ್ ಏನಿದೆ, ಯಾವುದೇ ಒಂದು ಸಂಘಟನೆ ಬಹಳ ಒಂದು ಸ್ಟ್ರಾಂಗ್ ಆಗಿದ್ದಂಥ ಸಂದರ್ಭದಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರಗಳಿರ್ಬೋದು, ಸಮಾಜ ಇರ್ಬೋದು, ಅಥವಾ ಯಾರೇ ವ್ಯಕ್ತಿಗಳಿರ್ಬೋದು, ಅವ್ರನ್ನ ಅವರ ಸಹಕಾರ ತಗೊಳ್ಬೋದು, ಅಥವಾ ಅವರಿಂದ ಒಂದು ಏನು ಕೆಲಸ ಮಾಡಿಸುವಂತ ನಿಟ್ಟಿನಲ್ಲಿ ಸಂಘ ಮುನ್ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಈ ಒಂದು ಸಂಘಟನೆ ಏನಿದೆ ಇವತ್ತು, ಈ ಒಂದು ಸಂಘದ ಅಧ್ಯಕ್ಷರಾಗಿ ಜಾನಕಿ ಮೋಹನ್ ರವರು ಏನು ಅಧ್ಯಕ್ಷರಾಗ್ತಾ ಇದ್ದಾರೆ ಇವತ್ತು, ನಿಜವಾಗ್ಲೂ ಅವ್ರ ಮೇಲೆ ನನಗೆ ಭರವಸೆ ಇದೆ. ಯಾಕೆಂದ್ರೆ ಜಾನಕಿ ಮೇಡಮ್ ಅವ್ರಿಗೆ ಒಂದು ಸ್ವಂತ ಶಕ್ತಿ ಇದೆ ಅವ್ರಿಗೆ. ಯಾಕೆಂತಂದ್ರೆ ಅವರು ಇವಾಗಲೇ ನಾನು ಸುಮಾರು ಒಂದು 15 ವರ್ಷಗಳಿಂದ ಈ ಭಾಗದಲ್ಲಿ ಪತ್ರಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಾಗಿನಹಳ್ಳಿ ಕೃಷ್ಣಮೂರ್ತಿ ಅವರು ಇವತ್ತು ನಿಜವಾಗ್ಲೂ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಏನಿದೆ ಬಹಳ ಈ ಭಾಗದಲ್ಲಿ ಮತ್ತು ಕರ್ನಾಟಕದಲ್ಲಿ ಸುಮಾರು 86,000 ಯುವ ಮಿತ್ರರನ್ನು ಹೊಂದಿರುವಂತಹ ಒಂದು ಕನ್ನಡಪರ ಸಂಘಟನೆ ಅದು. ಆ ಒಂದು ಸಂಘಟನೆಯಲ್ಲಿ ಅನೇಕ ಯುವತಿಯರಿದ್ದಾರೆ, ಮಹಿಳೆಯರಿದ್ದಾರೆ. ಮಹಿಳಾ ಅಧ್ಯಕ್ಷರಾಗಿ ಜಾನಕಿ ಮೋಹನ್ ಅವರು ಈ ಒಂದು ಸಂಘದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಯೂನಿಯನ್ ಏನಿದೆ ನಿಮ್ಮದು ಇವತ್ತು ಪತ್ರಕರ್ತರ ಯೂನಿಯನ್, ಅದನ್ನೂ ಸಹ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮಟ್ಟದಲ್ಲಿ ಅದನ್ನ ಕಾರ್ಯನಿರ್ವಹಿಸಿಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಂದು ಸ್ಟ್ರಾಂಗ್ ಯೂನಿಯನ್ ಆಗಿ ಮಾಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಈ ಪತ್ರಕರ್ತರ ವೃತ್ತಿ ಜೀವನ ಏನಿದೆ ಬಹಳ ಕಷ್ಟಮಯವಾದಂತ ಜೀವನ. ಪತ್ರಕರ್ತರು ಯಾರು ಶ್ರೀಮಂತರು ಇರೋದಿಲ್ಲ. ಪತ್ರಿಕೆ ನಡೆಸೋದು ಭಾರಿ ಕಷ್ಟದ ಜೀವನ. ಒಂದು ಪತ್ರಿಕೆ ಹೊರಗೆ ಬರಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೋ ನಮಗೂ ಗೊತ್ತಿದೆ. ಅದಕ್ಕೆ ಚಂದಾದಾರ ಮಾಡಬೇಕು, ದುಡ್ಡು ಹಾಕಬೇಕು, ಪ್ರಿಂಟಿಂಗ್ ಕಳಿಸ್ಬೇಕು, ವಿಷಯ ಸಂಗ್ರಹ ಮಾಡಬೇಕು. ಅದರಲ್ಲಿ ಎಷ್ಟೋ ವೈರಿಗಳು ಹುಟ್ಟುತ್ತಾರೆ, ಅವ್ರನ್ನ ಸಂಭಾಳಿಸ್ಬೇಕು. ಅನೇಕ ಆಪಾದನೆಗಳು ಬರ್ತವೆ, ಅವು ಸಂಭಾಳಿಸಬೇಕು. ನಾನು ಹೇಳ್ತೇನೆ, ದೊಡ್ಡ ದೊಡ್ಡ ಪತ್ರಿಕೆಗಳೇನು ನ್ಯಾಷನಲ್ ಪೇಪರ್ಸ್ ಇದಾವೆ, ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ. ನಾವು ಆಕ್ಚುಲಿ ಪೊಲೀಸರು ನಮಗೆ ಮಾಹಿತಿ ಸಿಗೋದಂದ್ರೆ ಈ ಚಿಕ್ಕ ಪತ್ರಿಕೆಗಳಿಂದ. ದೊಡ್ಡ ದೊಡ್ಡ ಪತ್ರಿಕೆಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಅವ್ರ ನ್ಯೂಸ್ ಅನ್ನ ಹಾಕ್ತಿರ್ತಾರೆ. ಬಟ್ ಲೋಕಲ್ ಪೇಪರ್ದಲ್ಲಿ ಇರ್ತವೆ ನಮ್ಮ ಸಣ್ಣ ಸಣ್ಣ ಚಿಕ್ಕ ಪತ್ರಿಕೆಗಳು. ನಾವು ಮೊದಲು ಅದನ್ನ, ನಾನು ದೊಡ್ಡ ಪತ್ರಿಕೆ ಓದ್ತಿರ್ಲಿಲ್ಲ ಹೆಚ್ಚಾಗಿ. ಮೊದಲು ನಮ್ಮ ಲೋಕಲ್ ಪೇಪರ್ ಅನ್ನು ಓದ್ತಿದ್ದಿಲ್ಲ. ಅಲ್ಲೇ ಮಾಹಿತಿ ಇರೋದು, ಇಡೀ ತಾಲೂಕಿಂದು, ಇಡೀ ಜಿಲ್ಲೆದ್ದು ಎಲ್ಲ ವಿಷಯ ಸವಿಸ್ತಾರವಾದಂತ ಮಾಹಿತಿ ಅದರಲ್ಲಿರೋದು. ನಾನು ಇದೇ ಸಣ್ಣ ಪತ್ರಿಕೆಗಳಿಂದ 2 ಇಂಪಾರ್ಟೆಂಟ್ ಕೇಸುಗಳನ್ನ ಪತ್ತೆ ಮಾಡಿದ್ದೇನೆ. ಇವತ್ತು ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ನ ಪದಗ್ರಹಣ ಸಮಾರಂಭ, ಅದರಲ್ಲೂ ವಿಶೇಷವಾಗಿ ನಮ್ಮ ಸಂಸ್ಥೆಯ ಒಬ್ಬ ಮಹಿಳಾ ಅಧ್ಯಕ್ಷರಾಗಿ ಒಳ್ಳೆ ಮನಸ್ಸು, ವ್ಯಕ್ತಿತ್ವ ಅಂತ ಹೊಂದಿರುವಂತಹ ಶ್ರೀಮತಿ ಜಾನಕಿ ಮೋಹನ್ ಅವರು ಈ ಒಂದು ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ನೂತನ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಅಭಿನಂದನೆಗಳು. ಒಂದು ಸರ್ಕಾರವನ್ನು ಬದಲಾವಣೆ ಮಾಡೋ ಶಕ್ತಿ ಯಾರಿದ್ರೆ ಅದು ಪತ್ರಕರ್ತರಿಗೆ ಮಾತ್ರ. ಒಬ್ಬ ಅಧಿಕಾರಿ ನಮ್ಮ ರಾಜ್ಯದಲ್ಲಿ ಭಯದಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಪತ್ರಕರ್ತರು ನಮ್ಮ ರಾಜ್ಯದಲ್ಲಿ ಪ್ರಾಮಾಣಿಕ ಪತ್ರಕರ್ತರು ಇರೋದಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಹಿಂದೆ ಒಂದು ಸಣ್ಣ ಪತ್ರಿಕೆ ಕೆಲಸ ಮಾಡೋ ಮುಖ್ಯ ಬಂದಂತವ್ರು. ಪೊಲೀಸ್ ಪತ್ರಿಕೆ ಮಲ್ಲಿಕಾರ್ಜುನ ಪತ್ರಿಕೆಯಲ್ಲಿ ಪೇಪರ್ ಹಾಕೋ ಮುಖ್ಯನ ಅಲ್ಲಿ ಕೆಲಸ ಶುರು ಮಾಡಿದನು. ಗದಗಿ ಐಟ ಅಂತೇಳಿ ನಮ್ಮ MP ಜಯರಾಜ್ ಇದ್ದು, ಈಗ ನಮ್ಮೊಂದಿಗಿಲ್ಲ. ಹಳೆ ಪತ್ರಿಕೆಯಲ್ಲಿ 4 ವರ್ಷ ಕೆಲಸ ಮಾಡಿದೆ. ಆಮೇಲೆ 4 ಗಂಟೆ ದಕ್ಷ ಪ್ರಾಮಾಣಿಕ ಪತ್ರಕರ್ತರು ನಮ್ಮ ಜಾನಕಿ ವೆಂಕಟರಮಣ ಅವರು. ಮಾರ್ಗನ್ ಪತ್ರಿಕೆ ಅಂತ ಹೇಳಿ ಕಾಜಾನ ಪತ್ರಿಕೆ ತಂದವರು. ನಾನು ಹಲವಾರು ವರ್ಷಗಳ ಪತ್ರಿಕಾ ನಂತರ ನನ್ನ ಅಣ್ಣನೊಂದಿಗೆ ನಂಟಿನೊಂದಿಗೆ ಬಂದವನು.
ಜಾನಗಿ ವೆಂಕಟರಮಣವರು ಇವತ್ತು ಕೂಡ ಸಾಲಗಾರರಾಗಿ ಉಳ್ಕೊಂಡಿದ್ದಾರೆ. ಅವರ ಬರವಣಿಗೆ ಇತ್ತು ನೋಡಿ, ನಮ್ಮ ಕರ್ನಾಟಕದಲ್ಲಿ ಲಂಕೇಶ್ವರು ಹೊರತುಪಡಿಸೋದ ಮಾತ್ರ ಜಾನಗಿ ವೆಂಕಟರಮಣವರು ಮಾತ್ರ ಆ ಒಂದು ಬರವಣಿಗೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ ಒಂದು ನಿಷ್ಠಾವಂತ ದಕ್ಷ ಪ್ರಾಮಾಣಿಕ ಪತ್ರಕರ್ತರು ಅವರಿಗೆ ಈ ಸಂದರ್ಭದಲ್ಲಿ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ಪ್ರಾಮಾಣಿಕ ಪತ್ರಕರ್ತರು ಅಂತ ಅಂದಾಗ ಅವ್ರ ಮೇಲೆ ಕೇಸುಗಳಾಗ್ತದೆ. ರಾಜಕಾರಣಿಗಳು ಇವತ್ತು ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿಷ್ಠುರ ಪತ್ರಕರ್ತರು ಯಾರು ಇರ್ತಾರೆ ಅವ್ರನ್ನ ಬೆಳೀಲಿಕ್ಕೆ ಅವಕಾಶ ಇಲ್ಲ. ಹಿಂದೆ ಒಂದು ಬರವಣಿಗೆಗೆ ತುಂಬಾ ಮೌಲ್ಯ ಇತ್ತು. ಕೆಂಗಲ್ ಹನುಮಂತಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದ ಒಬ್ಬ ಸಣ್ಣ ಪತ್ರಕರ್ತ ವಿಧಾನಸೌಧಕ್ಕೆ ಹೋದಾಗ ನನಗೆ ಹಿರಿಯ ಪತ್ರಕರ್ತ ಹೇಳಿದ್ದು, ಹಿಂಗೆ ಹಿರಿಯ ಪತ್ರಕರ್ತ ಬಂದಿರುವಂತ ವಿಧಾನಸಭೆಯ ಕಲಾಪವನ್ನು ಮುಂದೂಡಿ ಬಂದು ಪತ್ರಕರ್ತರಿಗೆ ಗೌರವ ಕೊಡುವಂತ ಸಭ್ಯತೆ ನಮ್ಮ ನಾಡಲ್ಲಿತ್ತು. ಇವತ್ತಿನ ಭ್ರಷ್ಟ ರಾಜಕಾರಣಿಗಳ ಅವ್ಯವಸ್ಥೆಯಿಂದ ನಮ್ಮ ನಾಡು ದುರ್ಗತಿ ಬರ್ತಾ ಇದೆ. ಇವತ್ತು ನಾವೆಲ್ಲ ಪತ್ರಕರ್ತರ ಬಂಧುಗಳಲ್ಲಿ ನಾನು ಕೇಳೋದಿಷ್ಟೇ, ಲೇಖನಿ ಬಂದೂಕಿಗಿಂತ ಶಕ್ತಿ ಇರುವಂತದ್ದು ನನ್ನ ಅನಿಸಿಕೆ. ಆ ಲೇಖನಿ ಮತ್ತೆ ನಿಮ್ಮ ಧ್ವನಿ ಗಟ್ಟಿ ಆದಾಗ ಮಾತ್ರ ನಮ್ಮ ಕನ್ನಡ ನಾಡು ಏನ್ ಶ್ರೀಮಂತ ರಾಷ್ಟ್ರ, ಶ್ರೀಮಂತ ನಾಡಾಗಿತ್ತು ನಮ್ಮ ರಾಜ್ಯ. ಆ ನಾಡನ್ನ ಮತ್ತೊಮ್ಮೆ ತರಲಿಕ್ಕೆ ಪತ್ರಕರ್ತರಿಂದ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದ್ರೆ ತುಂಬಾ ಪವರ್ಫುಲ್ ಅಂದ್ರೆ ಈ ಪೇಪರ್ ಪೆನ್ನು ಎಲ್ಲೋ ಹೋಗಲ್ಲ. ನಮ್ಮ ಸಿನಿಮಾದಲ್ಲೂ ಅಷ್ಟೇ, ನಾವೇನೇ ಕಂಪ್ಯೂಟರ್ ಬಂದ್ರು ಕೂಡ ಪೇಪರ್ ಇಟ್ಕೊಂಡು ಪೆನ್ ಬರೋದ್ರೆ ಸಿನಿಮಾ ರೆಡಿ ಆಗೋದು, ಎಲ್ಲರೂ ಆಗಲ್ಲ. ಪತ್ರಿಕೆಗಳು ಕೂಡ ಅಷ್ಟೇ, ಪೆನ್ ಇಲ್ಲ ಅಂದ್ರೆ ಆಗೋದಿಲ್ಲ, ಏನೇ ಮೊಬೈಲ್ ಬರಲಿ ಏನಾಗಿ. ಬಟ್ ಇವತ್ತೆಲ್ಲರೂ ಏನಾಗಿದೆ, ಒಂದು ಮೈಕ್ ಇಟ್ಕೊಳ್ತಾರೆ, ಒಂದು ಯೂಟ್ಯೂಬ್ ಒಂದು ಫ್ರೀ ಸಿಗುತ್ತೆ, ಇಂಟರ್ನೆಟ್ ಸಿಗುತ್ತೆ, ಒಂದು ಚಾನಲ್ ಮಾಡ್ಕೊಳ್ತಾರೆ. ನಾನು ಪ್ರೆಸ್ ಜರ್ನಲಿಸ್ಟ್ ಅಂತ ಬಂದ್ಬಿಡ್ತಾರೆ. ಸೊ ತಪ್ಪಲ್ಲ, ಎಲ್ಲರಿಗೂ ಹಕ್ಕಿದೆ. ಬಟ್ ನಾನೇನು ಹೇಳೋದೇನಂದ್ರೆ, ಬೇಸಿಕ್ ಜರ್ನಲಿಸಮ್ ಅನ್ನೋದೇನು, ಜರ್ನಲಿಸ್ಟ್ ಅಂದ್ರೆ ಏನು, ಅವನೇನು ಕೆಲಸ ಮಾಡ್ಬೇಕು, ಒಂದು ಇಂಟರ್ವ್ಯೂ ಮಾಡೋಕ್ಕೆ ಮುಂಚೆ ಏನು ರಿಸರ್ಚ್ ಮಾಡಬೇಕು, ಒಂದೆಲ್ಲರ ಒಂದು ಕವರೇಜ್ ಮಾಡೋಕ್ಕೆ ಮುಂಚೆ ಏನು ತಿಳ್ಕೋಬೇಕು, ಏನ ಕವರೇಜ್ ಮಾಡಬೇಕು ಅಂತ ತಿಳ್ಕೋಬೇಕು. ಸೊ ಅಂಥವ್ರನ್ನ ಗುರುತಿಸಿ ಅವ್ರಿಗೊಂದು ಫಸ್ಟ್ ಒಂದು ಟ್ರೈನಿಂಗು, ಒಂದು ಸೆಮಿನಾರ್ ಥರ ಮಾಡಿ ಅವರು ನಿಮ್ಮ ವೇದಿಕೆಯಲ್ಲಿ ಒಂದು ಮೆಂಬರ್ಶಿಪ್ ಮಾಡಿ ಒಂದು ಆ ಥರದ್ದು ಒಂದು ಕಾರ್ಯಕ್ರಮ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಜಾನಕಿ ಮೇಡಮ್ ಅವರಿಗೆ ಮತ್ತೆ ಒಂದು ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಎಲ್ಲರಿಗೂ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಇವತ್ತೇನಾಗಿದೆ, ಯಾರು ರಿಯಲ್ಲು ಯಾರು ಅನ್ರಿಯಲ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಈ ಥರ ಸಮಸ್ಯೆಗಳಿದೆ. ಸೊ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಸಾರ್ ಹೇಳ್ದಂಗೆ ತುಂಬಾ ಪವರ್ಫುಲ್ಲು ಈ ಸಮಾಜದಲ್ಲಿ ಪಿ ಅನ್ನೋ ವರ್ಡ್ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಪಿ ಇಂದ ನೋಡಿ, ಪೊಲೀಸು, ಪೊಲಿಟಿಷಿಯನ್ನು, ಪ್ರೆಸ್ಸು, ಪೋಸ್ಟ್ ಮ್ಯಾನು, ಲಾಸ್ಟ್ ಪೋಸ್ಟ್ ಮಾಡೋದು ಕೂಡ ಪಿ ಇಂದನೇ ಇರೋದು. ಸೊ ಹಾಗಾಗಿ ನಾವು ಪಿನ ಬಿಡೋದು ಬೇಡ, ಪಿ ಸ್ಟ್ರಾಂಗ್ ಆಗಿರಲಿ. ಸೊ ಅದೇ ರೀತಿ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಈ ದೇಶದಲ್ಲಿ ಪವರ್ಫುಲ್ ಆಗಿರಲಿ ಅಂತೇಳಿ ಬಯಸ್ತೀನಿ. ಸೊ ಮತ್ತೊಮ್ಮೆ ಅಂಜಲ್ ಕುಮಾರ್ ಸರ್ಗೆ ಮತ್ತೆ ಜಾನಕಿ ಮೇಡಮ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ 2 ಸರಿ ಸಂಗ್ರಾಮಗಳಾಗಿದೆ. 1852ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಆಮೇಲೆ ಎರಡನೇದಲ್ಲಿ 1942ರಲ್ಲಿ ಸ್ವಾತಂತ್ರ್ಯ ನಮಗೆ ಸಿಕ್ತು. ಈ 90 ವರ್ಷಗಳಲ್ಲಿ ಏನಾಗಿತ್ತು ಅಂತ ನಾವು ಯಾರಾದರೂ ಯೋಚನೆ ಮಾಡಿದರೆ ಆಗಿದೆ 2 ವಿಷಯ. ಒಂದು, ಆ 90 ವರ್ಷದಲ್ಲಿ ಸ್ವಾತಂತ್ರ್ಯ ನಮಗೆ ಯಾಕೆ ಬೇಕು ಅನ್ನೋ ಸುದ್ದಿ ಪ್ರತಿಯೊಬ್ಬರಿಗೂ ಮುಟ್ಟಿತು. ಆ ಕೆಲಸ ಮಾಡಿದ್ದು ಸುದ್ದಿಗಾರರು. ಎರಡನೇದು, ಆ 90 ವರ್ಷದಲ್ಲಿ ಆಗಿದ್ದು ಒಗ್ಗಟ್ಟು. ಅಂತಹ ಸುದ್ದಿಗಾರರು ಇವತ್ತೆಲ್ಲ ಸೇರಿ ಒಂದು ಒಗ್ಗಟ್ಟಾಗಿ ಒಂದು ತಂಡ ಮಾಡಿಕೊಂಡು, ಒಂದು ಸಂಘ ಮಾಡಿಕೊಂಡು ತಮ್ಮ ಬದುಕನ್ನ, ತಮ್ಮ ಬದುಕುಗಳ ಜೊತೆಗೆ ತಮ್ಮ ನಂಬಿದವರನ್ನ ಮತ್ತೆ ಸಮಾಜವನ್ನು ಸ್ವಸ್ಥವಾಗಿಡಲು ಇಷ್ಟೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಆ ಸಂಘಕ್ಕೆ, ಆ ಯೂನಿಯನ್ಗೆ ತುಂಬಾ ದೊಡ್ಡ ಶಕ್ತಿ ಬರಲಿ. ಅಂತಹ ಒಗ್ಗಟ್ಟು, ಭಾರತಕ್ಕೆ ಸ್ವಾತಂತ್ರ್ಯವನ್ನೇ ತಂದುಕೊಟ್ಟ ಒಗ್ಗಟ್ಟು, ಭಾರತಕ್ಕೆ ಸ್ವಾತಂತ್ರ್ಯವನ್ನೇ ತಂದುಕೊಟ್ಟ ಸುದ್ದಿಗಾರರಾದ ನಿಮಗೆ ಆ ಕೆಲಸ ಮುಂದುವರಿಸ್ತಿರೋ ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಒಳ್ಳೆಯದಾಗಲಿ. I congratulate Mr. Janaki Mohan and Anjal Kumar being elected as President and General Secretary recently. In this conference, they are taking charge on behalf of Indian Journalists Union and on behalf of myself and on behalf of Telangana State Union of Journalists. I congratulate once again them. Congratulations to our Janaki Madam, his colleagues, who are elected as a Karnataka State Journalist Union President and General Secretary Sabha. ನಮ್ಮ ಉದ್ದೇಶ ಏನು? ಗ್ರಾಮೀಣ ಪ್ರದೇಶದಲ್ಲಿರುವ ನಮ್ಮ ಜರ್ನಲಿಸ್ಟ್ಗಳಿಗೆ ಸಿಟಿಯಲ್ಲಿ ಹೆಂಗೂ ನಡೀತಾರೆ, ರೂರಲ್ ರಿಪೋರ್ಟರ್ಸ್ಗೆ ನಾವು ಏನು ಸರ್ಕಾರದಿಂದ ಏನು ಬರುತ್ತೋ ಅದೆಲ್ಲ ನಾವು ಕೊಡಿಸೋಕ್ಕೆ ಪ್ರಯತ್ನ ಮಾಡಬೇಕು. ಬಸ್ ಪಾಸ್ ಆಗಿರ್ಬೋದು, ಅದೇ ರೀತಿ ಆಕ್ಸಿಡೆಂಟ್ ವಿಮೆ ಆಗಿರ್ಬೋದು, ಅದೇ ರೀತಿ ಈಗ ಸಣ್ಣ ಪುಟ್ಟ
ಈಗ ರಿಟೈರ್ಡ್ ಪೆನ್ಷನ್ ಸ್ಕೀಮ್ಸ್ ಆಗಿರ್ಬೋದು, ಇಂಥದ್ದು ಮಾಡೋಕ್ಕೆ ನಾವು ನಮ್ಮ ಜನರಲ್ಲಿ ನಮ್ಮಲ್ಲಿ ಲೇಬರ್ ಆ್ಯಕ್ಟ್ ಪ್ರಕಾರ ಅದೇ ರೀತಿ ಈ ಸ್ಯಾಲ್ರಿ ಬೇಸ್ಡು ನಮ್ಮಲ್ಲಿ ಅಷ್ಟೊಂದು ಜರ್ನಲಿಸ್ಟ್ ಯಾರು ಇಲ್ಲ. ಈಗ ವೇಜ್ ಬೋರ್ಡ್ ಫೈಟ್ ಮಾಡೋದು, ಈಗ ಎಲ್ಲ ಮೀಡಿಯಾ ಹೌಸಸ್ ಎಲ್ಲ ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡ್ ಆಗಿಬಿಟ್ಟಿದೆ. ವೇಜ್ ಬೋರ್ಡ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಏನೇ ಜಡ್ಜ್ಮೆಂಟ್ ಬಂದರೂ ಯಾವುದು ಮೀಡಿಯಾ ಹೌಸಲ್ಲಿ, ಯಾವುದೇ ಪತ್ರಿಕಾ ವ್ಯವಸ್ಥೆಯಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದರಿಂದ ನಾವು ಅಟ್ಲೀಸ್ಟ್ ಬಸ್ ಪಾಸ್ ಆಗ್ಬೋದು, ಇನ್ನೂ ಸ್ವಲ್ಪ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಏನಾದರೂ ಒಂಚೂರು ಅವಕಾಶ ಇದೆ, ಹೌಸಿಂಗ್ ಸೈಟ್ಸ್ ಆಗ್ಬೋದು, ಇಂಥದ್ರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ವಿ. ಎಷ್ಟೋ ರೆಕಮೆಂಡೇಶನ್ ಕೊಟ್ಟಿದ್ವಿ, ಆದರೆ ನಮ್ಗೆ ಅಷ್ಟೊಂದು ಅವಕಾಶ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಯಾರೂ ಅಲ್ಲ, ನಮ್ಮ ಜರ್ನಲಿಸ್ಟು ಮಿತ್ರರೇ. ಮನೆ ಜಾನಕಿ ಅವ್ರನ್ನ ಈ ಯೂನಿಯನ್ಗೆ ಅಧ್ಯಕ್ಷರಾಗಿ ಇರಬೇಕು ಅಂತ ನಾವು ಎಲ್ಲ ಏಕಾಗ್ರತೆಯಿಂದ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಜನರಲ್ ಸೆಕ್ರೆಟರಿ ಆಗಿ ಸಹ ನಮ್ಮ ಅಂಜನ್ ಕುಮಾರ್ ಅವರು ಬಂದಿದ್ದಾರೆ. ಹೀಗೆ ಅವರು ಆಕ್ಟಿವ್ ಆಗಿದ್ದಾರೆ. ಎಲ್ಲರೂ ಕೂಡ ನಮ್ಮ ಇವಾಗ ಏನು ಆಯ್ಕೆ ಆಗಿದ್ದಾರೆ ನಮ್ಮ ರಾಜ್ಯ ಸಮಿತಿಗೆ, ಹೊಸದಾಗಿ ಆಗಿರ್ಬೋದು, ಹಳಬರಾಗಿರ್ಬೋದು, ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಕೆಲಸ ಮಾಡಿದ್ರೆ ಯಾವುದೇ ಒಂದು ಸಂಸ್ಥೆ ಮುಂದೆ ಹೋಗ್ಲಿಕ್ಕೆ ಅವಕಾಶ. ಅದರಿಂದ ಇವಾಗ ಏನು ನಮ್ಮ ರಾಜ್ಯ ಸಮಿತಿಗೆ ಆಯ್ಕೆ ಆಗಿದ್ದಾರೆ, ಪ್ರಧಾನ ಕಾರ್ಯದರ್ಶಿಯಾಗಿ ಅಂಜನ್ ಕುಮಾರ್ ಸರ್, ಜಂಟಿ ಕಾರ್ಯದರ್ಶಿಯಾಗಿ ದಯಾನಂದ ಸರ್, ಮತ್ತೆ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಇರುತ್ತಾರೆ. ಹೊಸದಾಗಿ ಜಾಯಿನ್ ಆಗಿದ್ದಾರೆ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಶ್ರೀಮತಿ ದಿವ್ಯಾ, ಮತ್ತೆ ಗೋಪಾಲ್ ಅವರು, ಬಳ್ಳಾರಿಯಿಂದ ಗೋಪಾಲ್ ಅವರು, ಬಳ್ಳಾರಿ ಜಿಲ್ಲೆ ಅಧ್ಯಕ್ಷರಾಗಿ ರಮೇಶ್ ಅವರು, ಮತ್ತೆ ಕೋಲಾರ, ಮತ್ತೆ ತುಮಕೂರು ಜಿಲ್ಲಾ, ಎಲ್ಲ ಕಡೆ ಕೂಡ ನಮ್ಮಲ್ಲಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಎಂ ಜಾನಕಿ ಮೋಹನ್, ಉಪಾಧ್ಯಕ್ಷರುಗಳಾಗಿ ದಿನೇಶ್ ಕುಮಾರ್, ಕೃಷ್ಣಮೋಹನ್, ಪ್ರಧಾನ ಕಾರ್ಯದರ್ಶಿಯಾಗಿ ಅಂಜನ್ ಕುಮಾರ್, ಜಂಟಿ ಕಾರ್ಯದರ್ಶಿಗಳಾಗಿ ಜಯಲಕ್ಷ್ಮಿ, ದಯಾನಂದ್, ಕಲ್ಯಾಣ್, ಕರ್ನಾಟಕ ಅಧ್ಯಕ್ಷರಾಗಿ ಗೋಪಾಲ್ ಚಾಕ್ಲೆ ಆಯ್ಕೆಯಾದರು. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಚಾಕೋ ಥಾಮಸ್, ನಕುಲೇಶ್, ವಸಂತ್, ಮುನಿಶಾಮೇಗೌಡ, ರವೀಂದ್ರನಾಥ್, ನಟರಾಜ್ ಜೆಟ್ಟಿ, ಗಿರಿ ಯಾದವ್, ದಿವ್ಯಾ, ಚಿರಂಜೀವಿ, ಸುಪ್ರೀತ್ ಆಯ್ಕೆಯಾದರು. ಕೆಎಸ್ಜೆಯು ಸಂಸ್ಥಾಪಕ ಅಧ್ಯಕ್ಷರು ಭಾಸ್ಕರ್ ರೆಡ್ಡಿ ಅವರು ಎಲ್ಲ ಪದಾಧಿಕಾರಿಗಳನ್ನು ಪ್ರಕಟಿಸಿದರು. ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರು ರಮೇಶ್ ಯರಗುಡಿ ಮತ್ತು ಪದಾಧಿಕಾರಿಗಳು ಹಾಗೂ ದಾವಣಗೆರೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದ ಪತ್ರಕರ್ತರು ಭಾಗವಹಿಸಿ ಶುಭ ಹಾರೈಸಿದರು.